ಈ ದಂಪತಿಗೆ ಒಟ್ಟು 6 ಜನ ಮಕ್ಕಳು, ಅದರಲ್ಲಿ 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಎಂಬತ್ತೊಂಬತ್ತು ವರ್ಷ ಚೆನ್ನಮ್ಮ ಅವರಿಗೆ ವಯಸ್ಸಾಗಿತ್ತು. ಆಸ್ಪತ್ರೆ ಬಳಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕಾರ್ಯಕರ್ತರು ಅಪಾರ ಪ್ರಮಾಣದಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯ ಕ್ರಮಗಳನ್ನು ವಹಿಸಲಾಗ್ತಾ ಇದೆ. ನೋಡಿ, ಆಸ್ಪತ್ರೆಯಲ್ಲೇ ಇದ್ದರು HDD, ಭವಾನಿ ರೇವಣ್ಣ ಕೂಡ ಆಸ್ಪತ್ರೆಯಲ್ಲೇ ಇದ್ದರು. ಅನುಸೂಯ, ಶೈಲಜಾ ಸೇರಿದಂತೆ ಕುಟುಂಬದ ಅನೇಕ ಸದಸ್ಯರು ಆಸ್ಪತ್ರೆಯಲ್ಲೇ ಇದ್ದರು. ಇನ್ನು ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗಮಿಸಿದರು. ಆವಾಗಲೇ ಏನೋ ತೊಂದರೆ ಆಗಿರಬಹುದಾ ಅಂದುಕೊಂಡಿದ್ದಾದರೂ ಕೂಡ ಬಹಳಷ್ಟು ರಾಜಕೀಯ ರಂಗದವರಲ್ವಾ, ನೋಡೋದಕ್ಕೂ ಬಂದಿರ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಈ ಸಮಯ ಬೇರೆಯದ್ದೇ ಆಗಿಬಿಟ್ಟಿದೆ. ಇನ್ನು ರೇವಣ್ಣ ಅವರು ಕೂಡ ಹೊಳೆ ನರಸೀಪುರಕ್ಕೆ ತೆರಳಿರೋದ್ರಿಂದ ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯತ್ತ ಬರ್ತಾರೆ. ಇನ್ನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಆಗಮಿಸಿದ್ದಾರೆ. ಭದ್ರತೆಯ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪೊಲೀಸ್ ಆಯುಕ್ತರು. ಇನ್ನು ಚೆನ್ನಮ್ಮ ಅವರು 89 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದರು. ಮಣಿಪಾಲ್ ಆಸ್ಪತ್ರೆಯಲ್ಲೇ ವಿಧಿವಶರಾಗಿದ್ದಾರೆ. ಇನ್ನು ತಾಯಿಯನ್ನು ಈ ಸಾರಿ ಉಳಿಸ್ಕೊಂಡು ಬರ್ತೀನಿ ಅನ್ನುವಂಥ ಕನಸನ್ನು ಕಂಡಿದ್ದಂಥ HD ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಇದು ದೊಡ್ಡ ಮಟ್ಟದ ಆಘಾತ. ದೇವೇಗೌಡರು ಕೂಡ ಪತ್ನಿಯನ್ನು ಬಿಟ್ಟೆಲ್ಲೂ ಹೋಗಿರಲಿಲ್ಲ, ಪಾಪ ಆಸ್ಪತ್ರೆಯಲ್ಲೇ ಇದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ವಯೋಸಹಜ ಕಾಯಿಲೆಯಿಂದ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಮೃತಪಟ್ಟಿದ್ದಾರೆ. ಇನ್ನು ತೀವ್ರ ಉಸಿರಾಟದ ಸಮಸ್ಯೆ ಅವರನ್ನು ಬಿಟ್ಟು ಬಿಡದಂಗೆ ಕಾಡ್ತಾ ಇತ್ತು. ಅದೇ ರೀತಿ ಮೊನ್ನೆ ಇದ್ದಕ್ಕಿದ್ದಂತೆ ತೀವ್ರ ಉಸಿರಾಟದ ಸಮಸ್ಯೆ ಅವರನ್ನು ಕಾಡ್ತಾ ಇದ್ದಿದ್ದರಿಂದ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸಗಳಾಯಿತು. ಆನಂತರದಲ್ಲಿ ಚಿಕಿತ್ಸೆಗಳು ಮುಂದುವರಿಯಿತು. ಚಿಕಿತ್ಸೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಸೂಕ್ತವಾಗಿ ಸ್ಪಂದಿಸಿದ್ರು. ಆ ನಂಬಿಕೆ ಏನಾಯಿತು, ಇಲ್ಲ ಹುಷಾರಾಗ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇತ್ತು. ಆದರೆ ಆ ಕಾನ್ಫಿಡೆನ್ಸ್ ವಿಧಿ ಕಿತ್ಕೊಂಡ್ಬಿಟ್ಟಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ 89 ವರ್ಷದ ಚೆನ್ನಮ್ಮ. ಇನ್ನು ಮಾಧ್ಯಮಗಳೊಟ್ಟಿಗೂ ಕೂಡ ಬಹಳಷ್ಟು ವಿರಳ ಕಾಣಿಸ್ಕೊಳ್ತಾ ಇದ್ದಿದ್ದು. ಪೂಜೆ ಪುನಸ್ಕಾರ ಈ ಸಂದರ್ಭಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿತ್ತು. ಅದೇ ಸಂದರ್ಭಗಳಲ್ಲಿ ದೇವರ ಮೇಲೆ ಅಪಾರ ಪ್ರಮಾಣದ ಭಕ್ತಿ ಆ ದಂಪತಿಯನ್ನು ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಈ ರೀತಿಯಾಗಿ ಮುಂದೂಡಿತ್ತು. ಪೂಜೆ ಪುನಸ್ಕಾರ ಅಥವಾ ಈ ಹಬ್ಬ ಹರಿದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಚೆನ್ನಮ್ಮ. ದೇವೇಗೌಡರ ಭಾರಿನೇ ಸಪೋರ್ಟ್ ಆಗಿ ಇದ್ದಂಥ ಧರ್ಮಪತ್ನಿ ಚೆನ್ನಮ್ಮ ಅವರು ತೀವ್ರ ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲೇ. ನೋಡಿ, ತೀವ್ರ ಹೃದಯಾಘಾತದಿಂದ ಸಂಜೆ 4 ಗಂಟೆಗೆ ವಿಧಿವಶರಾಗಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಖುದ್ದು ಮಣಿಪಾಲ್ ಆಸ್ಪತ್ರೆಯ ಹೆಲ್ತ್ ಬುಲೆಟಿನಿಂದ ರಿಲೀಸ್ ಆಗ್ತಾ ಇರುವಂಥ ಮಾಹಿತಿ ಇದು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆ ಬಳಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗ್ತಾ ಇದೆ. JDSನ ಅಪಾರ ಪ್ರಮಾಣದ ಕಾರ್ಯಕರ್ತರು ಬರುವಂಥ ಸಾಧ್ಯತೆಯಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇನ್ನು ಗಮನಿಸೋದಾದರೆ ಬಹಳಷ್ಟು ಆರೋಗ್ಯದಲ್ಲಿ ಸ್ಥಿರ ಅನ್ನುವಂಥ ಸುದ್ದಿಗಳು ಬರ್ತಾ ಇತ್ತು, ಏರುಪೇರು ಅನ್ನುವಂಥ ಸುದ್ದಿಗಳು ಬರ್ತಾ ಇತ್ತು. ಮೊದಲಿಗೆ ಹೇಗೆ ಕಾಣಿಸ್ಕೊಳ್ತು ಅವ್ರಿಗೆ ಉಸಿರಾಟದ ಸಮಸ್ಯೆ, ಏನೇನೆಲ್ಲ ಆಯಿತು?